ಈ ವಿಡಿಯೋ ಎಲ್ಲ ಅಥ್ಲೀಟ್ಸ್ಗೆ. ಸೊ ಇನ್ ಕೇಸ್ ನೀವು ಯಾವುದೇ ಸ್ಪೋರ್ಟ್ಸ್ ಅಲ್ಲಿ ಇದ್ರೆ, ಪವರ್ ಲಿಫ್ಟಿಂಗ್ ಇರ್ಬೋದು, ಬಾಡಿ ಬಿಲ್ಡಿಂಗ್ ಇರ್ಬೋದು, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಅವರಿಗೆ, ಆಯ್ತಾ. ಸೊ ನೀವು ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಎವ್ರಿ ಟೈಮ್ ನೀವು ವಿನ್ ಆಗ್ತಾನೆ ಬರಬೇಕು, ಎವ್ರಿ ಇಯರ್ ಅಂಡ್ ದೆನ್. ಇಲ್ಲಾಂದ್ರೆ ಜನ ಮರ್ತು ಬಿಡ್ತಾರೆ. ಯಾಕಂದ್ರೆ ನಮ್ಮ ಕೋಚ್ ನಮಗೆ ಯಾವಾಗ್ಲೂ ಹೇಳೋರು, ಈ ಸ್ಪೋರ್ಟ್ಸ್ ಅನ್ನೋದು ಯೌವನ ಇದ್ದಂಗೆ. ಅದ್ರೆ ನೀವು ಯಾವಾಗ ಏಜ್ ಇರುತ್ತೆ, ಚಂದ ಕಾಣ್ತೀರಾ, ಚೆನ್ನಾಗಿರ್ತೀರಾ, ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ, ಎಲ್ಲರಿಗೂ ಲೈಕ್ ಆಗುತ್ತೆ, ಆಯ್ತಾ. ಯಾವಾಗ ನಿಮಗೆ ವಯಸ್ಸಾಗುತ್ತೆ, ಯಾವಾಗ ನಿಮ್ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ, ಸೊ ಯಾರು ವ್ಯಾಲ್ಯೂ ಕೊಡಲ್ಲ. ದಟ್ ಇಸ್ ಅ ಹ್ಯೂಮನ್ ಟೆಂಡೆನ್ಸಿ, ನ್ಯಾಚುರಲ್ ಆಗಿ ಹಂಗೆ ಆಗತ್ತದು. ಹಾಗಿದ್ದಾಗ ರಿಯಾಲಿಟಿ ಅದೇ ಅಂತಂದಾಗ ನೀವೇನ್ ಮಾಡ್ಬೇಕು ಗೊತ್ತಾ, ಮಿಡಲ್ ಕ್ಲಾಸ್ ಅವರು ಒಂದು ಸ್ಕಿಲ್ ಇಟ್ಕೋಬೇಕು. ಆ ಸ್ಕಿಲ್ ಹೆಂಗಿರ್ಬೇಕಪ್ಪ ಅಂದ್ರೆ, ಅಟ್ಲೀಸ್ಟ್ ನಿಮಗೆ ದುಡಿಮೆ ಮಾಡೋ ತರ ಇರಬೇಕು. ಅಂದ್ರೆ ಲೈಕ್ ಏನೋ ನೀವು ಸ್ಪೋರ್ಟ್ಸ್ ಆಡಿದ್ದೀರಾ, 10 ಸಲ ನ್ಯಾಷನಲ್ ಚಾಂಪಿಯನ್ ಆಗಿದ್ದೀರಾ, 1 ಸಲ ಇಂಟರ್ನ್ಯಾಷನಲ್ ಚಾಂಪಿಯನ್ ಆಗಿದ್ದೀರಾ, ಅಥವಾ ಸುಮಾರು ಅಚೀವ್ ಮಾಡ್ಬಿಟ್ಟಿದ್ದೀರಾ. ಬಟ್ ನಿಮಗೆ ನಮ್ಮ ಇಂಡಿಯಾದಲ್ಲಿ ಗೌರ್ಮೆಂಟ್ ಇಂದ ರೆಕಗ್ನಿಷನ್ ಇಲ್ಲ, ಫಿನಾನ್ಷಿಯಲ್ ಸಪೋರ್ಟ್ ಅದು ಸಿಗದೇ ಇಲ್ಲ. ಸೊ ಹಾಗಾಗಿ ನಾನು ಹೇಳೋದು ಹೆಂಗೆ ಅಂದ್ರೆ, ನೀವು ಪ್ಯಾಷನ್ ಕಂಟಿನ್ಯೂ ಮಾಡಿ, ಅದ್ರ ಜೊತೆ ಒಂದು ಸ್ಕಿಲ್ ಇಟ್ಕೊಳ್ಳಿ. ಸ್ವಲ್ಪ ಕರಿಯರಲ್ಲೂ ಚೆನ್ನಾಗಿರಿ, ಅಕಾಡೆಮಿಕಲ್ಲೂ ಚೆನ್ನಾಗಿರಿ. ಎಲ್ಲೋ ಒಂದ್ ಕಡೆ ನಿಮಗೆ ಜಾಬ್ ಸಿಗ್ಬೇಕು, ಅದು ನಿಮಗೆ ಡೇ ಟು ಡೇ ಆಕ್ಟಿವಿಟೀಸ್ ಏನ್ ಮಾಡ್ತಿರಲ್ಲ ಅದನ್ನ ಫುಲ್ಫಿಲ್ ಮಾಡೋ ತರ ಇರಬೇಕು, ಆಯ್ತಾ. ಇದನ್ನ ಸುಮಾರು ಜನ ಹೇಳಲ್ಲ, ಯಾಕಂದ್ರೆ ಸುಮಾರು ಜನ ಗೊತ್ತೇ ಇಲ್ಲ ಈ ವಿಷಯ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಚಾಂಪಿಯನ್ಸ್ ಅಥ್ಲೀಟ್ಸ್ ಗಿಂತ ಜಾಸ್ತಿ ಚಪ್ರಿಗಳಿಗೆ ಮರ್ಯಾದೆ ಜಾಸ್ತಿ. ಚಪ್ರಿಗಳಿಗೆ ವೈರಲ್ ಕಂಟೆಂಟ್ಸ್ ಇದೆಯಲ್ಲ, ಅವ್ರಿಗೆ ಜಾಸ್ತಿ ಫೇವರ್ ಮಾಡ್ತಾರೆ, ಅಥ್ಲೀಟ್ಸ್ ಜಾಸ್ತಿ ಬೆಲೆ ಇಲ್ಲ.